ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಬೇಕಾಗಿರೋಂಥ ಡೊಮೈಸೈಲ್ ಸರ್ಟಿಫಿಕೇಟ್, ಸ್ಪೆಷಲಿ SSC GDಗೆ ಪ್ರೆಸೆಂಟ್ ಬೇಕಾಗಿರೋದ್ರಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ಭಾಳ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ, ಹಾಗಾಗಿ ಓಕೆ. ಇಲ್ಲಿ ನೋಡಿ, ಮೊದಲನೇದಾಗಿ ಓಕೆ, ಇದು ನಾಡ ಕಚೇರಿ ಅಂತ ಅಫಿಷಿಯಲ್ ವೆಬ್ಸೈಟ್ ಇದೆ. ಅಲ್ಲಿ ನೀವೇನು ಮಾಡಬೇಕು, ಹೋಗಿ ಇಲ್ಲಿ ಏನು ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೈ ಆನ್ಲೈನ್ ಅಂತ ಬರುತ್ತೆ. ಓಕೆ, ಅಪ್ಲೈನ ಕ್ಲಿಕ್ ಮಾಡಿದ್ರೆ ನೀವು ಮೊದಲು ಲಾಗಿನ್ ಆಗೋಂದು ಆಪ್ಷನ್ ಬರುತ್ತೆ. ಓಕೆ ನೋಡಿ, ಈ ಥರ ಲಾಗಿನ್ ಒಂದು ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಒಂದು OTP ಪಡಿಬೇಕು, ಲಾಗಿನ್ ಆಗ್ತೀರ. ಇಲ್ಲಿ ಲಾಗಿನ್ ಆದ ತಕ್ಷಣ ಈ ಥರ ಬರುತ್ತೆ. ಓಕೆ, ಇಲ್ಲಿ ಇಂಗ್ಲೀಷಲ್ಲಿ ಬೇಕಂದರೆ ಇಂಗ್ಲೀಷಲ್ಲಿ, ಕನ್ನಡ ನೀವು ಅಲ್ಲಿ ಬೇಕಾದ ತೆಗೆದುಕೊಳ್ಬೋದು. ಓಕೆ, ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತಕ್ಷಣ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ರೆಸಿಡೆನ್ಸ್ ಆರ್ ಡೊಮೈಸೈಲ್ ಸರ್ಟಿಫಿಕೇಟ್ ಅಂತ. ಓಕೆ, ಅಲ್ಲಿ ಕ್ಲಿಕ್ ಮಾಡಿ. ಇದು ಹೊಸ ಒಂದು ವೆಬ್ಸೈಟ್ ಇದೆ, ಅಲ್ಲಿಗೆ ಹೋಗಿತ್ತು. ಓಕೆ ಓಕೆ ಅಂತ ಕೊಡಿ, ಅಲ್ಲಿ ಶೋ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಹೊಸ ಅಪ್ಲಿಕೇಶನ್ ಬಂತು. ಇಲ್ಲಿ ಆಪ್ಷನ್ ಇದೆ ನೋಡಿ, ಕನ್ನಡದಲ್ಲಿ ಬೇಕು, ಇಂಗ್ಲೀಷಲ್ಲಿ ಬೇಕು. ನಾನು ಸೆಂಟ್ರಲ್ ಗೌರ್ಮೆಂಟಿನ ಇಂಗ್ಲೀಷ್ ತೊಗೋತಾ ಇದ್ದೀನಿ. ಓಕೆ ನೋಡಿ, ಇಲ್ಲಿ ಯಾವ ಥರ ಸ್ಟೆಪ್ಸ್ ಇದೆ ಎಲ್ಲ ಕೂಡ ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ. ನಾನು ಇಲ್ಲಿ ಡೈರೆಕ್ಟಾಗಿ ನಿಮಗೆ ಒಂದು ಅಪ್ಲೈ ಮಾಡಲಿ ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇದೆ, ಇಲ್ಲಿ ಕಾಣಿಸ್ತದೆ. ಓಕೆ, ಇದ್ರ ಮೇಲೆ ಕೂಡ ಏನು ಅಪ್ಲೈ ಮಾಡಿ. ಇಲ್ಲಿ ಪ್ಲಸ್ ಸಿಂಬಲ್ ಹೊಡೆದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ನೀವು ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಂತ ತಗೋಬೇಕು. ಓಕೆ, ಇದರಲ್ಲಿ ಮತ್ತು ಇಲ್ಲಿ ರೆಸಿಡೆನ್ಸಿ ಮತ್ತು ಡೊಮೈಸೈಲ್ ಅಂತ ಬರುತ್ತೆ. ನಾವು ಇಲ್ಲಿ ಡೊಮೈಸೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, 14 ದಿನದಲ್ಲಿ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ. ಅಂದರೆ ಮ್ಯಾಕ್ಸಿಮಮ್ ಡೇಟ್ ಇದು. ಇದರ ಒಳಗನೆ ನಿಯರ್ಲಿ ಮಿನಿಮಮ್ ಒಂದು ವೀಕ್ ಆದರೂ ಬೇಕೇ ಬೇಕು. ಓಕೆ, 40 ರೂಪಾಯಿ ಚಾರ್ಜಸ್ ಇರುತ್ತೆ. ನಿಮಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ಬೇಕಂದರೆ 41 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ಓಕೆ, ಡಾಕ್ಯುಮೆಂಟ್ಸ್ ಯಾವ ರೀತಿ ಬೇಕು ನೋಡಿ, ಇಷ್ಟು ಡಾಕ್ಯುಮೆಂಟ್ಸಲ್ಲಿ ಸ್ಟಾರ್ ಮಾರ್ಕಿನಲ್ಲಿ ಕಂಪಲ್ಸರಿ ಬೇಕು ನೋಡಿ. ಇಲ್ಲಿ ರೇಷನ್ ಕಾರ್ಡು, ವೋಟರ್ ID, ನಿಮ್ಮ ಪಾಸ್ಪೋರ್ಟ್ ಇದ್ದರೆ, ಇಲ್ಲಾಂದರೆ ಕೂಡ ನಡೆಯುತ್ತೆ. ID ಪ್ರೂಫಲ್ಲಿ ಯಾವ್ಯಾವ ನಡೀತವೆ, ಇಷ್ಟು ಡಾಕ್ಯುಮೆಂಟ್ ಇದ್ದಾವೆ, ಸುಮಾರು 19 ಡಾಕ್ಯುಮೆಂಟ್ಸು. ಈ ಡಾಕ್ಯುಮೆಂಟಲ್ಲಿ ಯಾವುದಾದ್ರೂ ಒಂದು ಇರಬೇಕು. ಇಲ್ಲಿ ನೋಡಿ, ಇನ್ನೊಂದು ಕ್ವಾಲಿಟಿನ HD ಇಟ್ಟು ನೋಡಬೇಕಾದ್ರೆ. ಓಕೆ, ನೆಕ್ಸ್ಟ್ ಬರೋದು ಇದು ಯಾವುದಕ್ಕೆ ID ಪ್ರೂಫಿಗೆ ಆಯಿತಾ. ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಕಾಸ್ಟ್ ಇನ್ಕಮ್ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬರೋದು ನೋಡಿ, ಅಡ್ರೆಸ್ ಪ್ರೂಫಿಗೆ ಇಷ್ಟು 22 ಡಾಕ್ಯುಮೆಂಟ್ಸ್ ಇದ್ದಾವೆ. ಓಕೆ, ಇದರಲ್ಲಿ ಯಾವುದಾದ್ರೂ ಒಂದು ಕೂಡ ಅಪ್ಲೋಡ್ ಮಾಡಿದ್ರೆ ನೀವು ಓಕೆ ಆಗ್ತದೆ. ನೆಕ್ಸ್ಟ್ ಬರೋದು, ನೆಕ್ಸ್ಟ್ ಪ್ರೊಸೀಡ್ ಅಂತ ಹೊಡಿಬೇಕು. ನಿಮ್ಮ ರೇಷನ್ ಕಾರ್ಡ್ ಇದೆ ಅಂತ ಇದ್ದರೆ ಇದೆ ಅಂತ ಹೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಹೊಡ್ರಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲ ಅಂತಲೇ ಟೈಪ್ ಮಾಡಿ. ಸಪೋಸ್ ಯಾಕಂದರೆ ಮಿಸ್ಟೇಕ್ ಜಾಸ್ತಿ ಇರ್ತದೆ ರೇಷನ್ ಕಾರ್ಡಲ್ಲಿ. ಇಲ್ಲ ನಮಗೆ ಯಾವುದೇ ಮಿಸ್ಟೇಕ್ ಇಲ್ಲ ಅಂದರೆ ಓಕೆ, ಯಾವ ರೀತಿ ಕೂಡ ಚೂಸ್ ಮಾಡ್ಬೋದು. ಇಲ್ಲಿ ಬರೋದು ನೋಡಿ, ಭಾಳ ಇಂಪಾರ್ಟೆಂಟು, ನಿಮ್ಮ ಒಂದು ಆಧಾರ್ ವೆರಿಫೈ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಹೆಸರನ್ನು ಹಾಕಬೇಕಾಗುತ್ತೆ. ಇಲ್ಲಿ ನನ್ನ ಡೀಟೇಲ್ಸನ್ನ ಹಾಕಿ ಎಂಟ್ರಿ ಹೊಡ್ತಾ ಇದ್ದೇನೆ. ನೀವು ಲಾಗಿನ್ ಆದ ತಕ್ಷಣ ಬರೋವಂಥ ಒಂದು ನೆಕ್ಸ್ಟ್ ಪೇಜ್ ಏನು ಈ ಥರ ಬರುತ್ತೆ. ಓಕೆ, ನೀವು ಸೇವ್ ಸಿಂಧಲ್ಲಿ ಅಥವಾ ನಿಮ್ಮ ಏನು ಡೈರೆಕ್ಟ್ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡು ನೇಮ್ ಹಾಕಿದ ತಕ್ಷಣ ಈ ರೀತಿ ಬರುತ್ತೆ. ಓಕೆ, ಇದು ಬಂದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನೋಡಿ, ಇಲ್ಲಿ ನಿಮ್ಮ ಡಿಸ್ಟಿಕ್ಕು ನಿಮ್ಮ ಆಧಾರ್ ಕಾರ್ಡಿಂದ ಫೆಚ್ ಆಗಿರುತ್ತೆ. ಒಂದೆಲ್ಲ ಫೆಚ್ ಆಗಿಲ್ಲ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಡೀಟೇಲ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಟ್ ಪೋಸ್ಟ್, ನಿಮ್ಮ ತಾಲೂಕು, ಡಿಸ್ಟಿಕ್ಕು, ಅಡ್ರೆಸ್ಗಳು ಏನೇನಿದೆ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಮ ಒಂದು OTPನ ಸಬ್ಮಿಟ್ ಮಾಡಿ. ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ತೆಗೆದುಕೊಳ್ಳಿ ಮತ್ತು ಜಿಮೇಲ್ ಅಪ್ಲೈ ಮಾಡಿ OTPನ ಹಾಕಿ. ನೆಕ್ಸ್ಟು ಇಲ್ಲಿ ಇನ್ ಪರ್ಸನ್ ಅಥವಾ ಸ್ಪೀಡ್ ಪೋಸ್ಟ್ ಅಂತ ಆಪ್ಷನ್ ಬರುತ್ತೆ. ಕೆಲವೊಂದು ಕಡೆ ಅದು ಡಿಫಾಲ್ಟಾಗಿ ಇನ್ ಪರ್ಸನ್ ಅಂತ ಇರುತ್ತೆ. ಇನ್ ಪರ್ಸನ್ ಓಕೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವೇನಾದರೂ ಪೋಸ್ಟ್ ಮುಖಾಂತರ ಬೇಕಂದರೆ ಎಕ್ಸ್ಟ್ರಾ ಚಾರ್ಜಸ್ ಮಾಡಿ ಪೋಸ್ಟ್ ಕೂಡ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಹೊಡೆದ ತಕ್ಷಣ ಈ ಥರ ಬರುತ್ತೆ. ಏನಂದರೆ ಇಲ್ಲಿ ಇಂಪಾರ್ಟೆಂಟು, ನೀವು ಯಾವ ಇಯರಿಂದ ಯಾವ ಇಯರ್ ಬೇಕು. ಆಲ್ಮೋಸ್ಟ್ ಆಲ್ ನೀವೇನಾದರೂ ಸಪೋಸ್ ನಮ್ಮದು ಎಕ್ಸಾಂಪಲ್ ಹೇಳಿದ್ರೆ, ನಿಮ್ಮ ಡೇಟ್ ಆಫ್ ಬರ್ತ್ ಏನಂದರೆ 2000 ಐತೆ ಅಂತ ತಿಳ್ಕೊಳ್ಳಿ. 2000ದಿಂದ 2024 ಅಂದರೆ ನಿಮ್ಮ ಹುಟ್ಟಿನಿಂದ ಇವತ್ತಿನವರೆಗೂ. ಅಥವಾ ನಿಮಗೆ ಒಂದು 15 ವರ್ಷದಿಂದ ಬೇಕು,
ಯಾವ ರೀತಿ ಬೇಕಾದರೂ ಹೊಡಿಬೋದು. ಇದೇನು ಎಕ್ಸಾಕ್ಟ್ ರಿಜಿಸ್ಟ್ರಿ ಇರಬೇಕಂತಲ್ಲ, ಮಿನಿಮಮ್ 15ರಿಂದ 20 ವರ್ಷ ಇರಬೇಕು. ಓಕೆ. ನೆಕ್ಸ್ಟ್ ಬರೋದು ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನೋಡಿ. ಇಲ್ಲಿ ID ಪ್ರೂಫ್, ಅಡ್ರೆಸ್ ಪ್ರೂಫ್, ಇನ್ಕಮ್ ಕಾಸ್ಟ್ ಇದ್ದರೆ ಹಾಕಿ, ಇಲ್ಲಾಂದರೆ ರೇಷನ್ ಕಾರ್ಡ್, ನಿಮ್ಮ ಹತ್ರ ಯಾವ್ಯಾವುದು ಡಾಕ್ಯುಮೆಂಟ್ಸ್ ಇದ್ದಾವೆ ಹಾಕಿ. ಇಲ್ಲಿ ಸ್ಟಾರ್ ಮಾರ್ಕ್ ಇದ್ದಲ್ಲಿ ಕಂಪಲ್ಸರಿ ನಾನು ಹೇಳಿದೆ ನಿಮಗೆ ID ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ಗೆ ಯಾವ್ಯಾವ ಡಾಕ್ಯುಮೆಂಟ್ ಇದ್ದರೆ ನಡೆಯುತ್ತೆ ಅಂತ ನಾನು ತೋರಿಸಿದೆ ನಿಮ್ಮ ವಿಡಿಯೋದಲ್ಲಿ. ಅದನ್ನು ಬೇಕಾದ್ರೆ ನೋಡಿ. ಸ್ಟೆಪ್ಪಲ್ಲಿ ಅಂದರೆ ನೆಕ್ಸ್ಟ್ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಓಕೆ. ಈ ಥರ ಬಂದರೆ ನೀವೇನು ಮಾಡಬೇಕು, ಇಲ್ಲಿ ನೋಡಿ ನಿಮ್ಮ ಡೀಟೇಲ್ಸ್ ಕರೆಕ್ಟ್ ಇದರಲ್ಲಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ ತಕ್ಷಣ ಎಲ್ಲ ಓಕೆ ಇದ್ದರೆ ಈ ಸೈನ್ ಅಂತ ಒಂದು ಆಪ್ಷನ್ ಇರುತ್ತೆ ಮೇಲೆ, ಅದನ್ನು ತೋರಿಸ್ತೀನಿ. ಆ ಈ ಸೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ರೀತಿ ಪೇಜ್ ಬರುತ್ತೆ, ಈ ರೀತಿ ಬರುತ್ತೆ. ಓಕೆ. ಈ ರೀತಿಯ ಒಂದು ಈ ಸೈನ್ ಅಂದರೆ ಇಲ್ಲಿ ಈ ರೀತಿ ಬರುತ್ತೆ, ಅಥವಾ ಸ್ವಲ್ಪ ಮಾಡಿಫೈಡ್ ಅಂದರೆ ಅದು ವರ್ಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೊಸ ವರ್ಷನ್ ಸ್ವಲ್ಪ ಡಿಫ್ರೆಂಟ್ ಬರ್ಬೋದು. ಓಕೆ. ಬಟ್ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಈ ಥರ ಬಂದಿರುತ್ತೆ. ಸಪೋಸ್ ಆಧಾರ್ ನಂಬರ್ ಹಾಕಿ ಒಂದು ನೀವು ಸಬ್ಮಿಟ್ ಹೊಡೆದ್ರೆ OTP ಬರುತ್ತೆ. OTPನ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಆದ ತಕ್ಷಣ ಪೇಮೆಂಟ್ ಒಂದು ಆಪ್ಷನ್ ಬರುತ್ತೆ. SBI ಇ-ಪೇ ಅಂತ ಬರುತ್ತೆ. ಅದರಲ್ಲಿ ನಿಮ್ಮ ಫೋನ್ಪೇ ಅಥವಾ ಈ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಎಲ್ಲ ಆಪ್ಷನ್ ಬರುತ್ತೆ. ಅಲ್ಲಿ ನೀವು 40 ರೂಪಾಯಿ ಒಂದು ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಸಕ್ಸಸ್ ಆದ ತಕ್ಷಣ ಯಾವ ರೀತಿ ರೆಸಿಪ್ಟಿ ಬರುತ್ತೆ ಅಂತ ತೋರಿಸ್ತೆ. ಈ ಥರ ಒಂದು ರೆಸಿಪ್ಟಿ ಬರುತ್ತೆ ನೋಡಿ. ಈ ಥರ ನಾವು ಡೊಮೆಸಲ್ ಸರ್ಟಿಫಿಕೇಟ್ಗೆ ಅಂತ, ಮತ್ತು ಇಲ್ಲಿ ಏನು ಇಂಪಾರ್ಟೆಂಟ್ ಇದೆ A to Z ಮಾಹಿತಿಗಳು ಬರುತ್ತೆ. ಓಕೆ. 40 ರೂಪಾಯಿ ಪೇಮೆಂಟ್ ಆಗಿದೆ. ಇಲ್ಲಿ ನೋಡಿ ನೀವು ಅಂದರೆ ಇದು ಈ ಸೈನ್ ಆಗಿದ ತಕ್ಷಣ ಬರುವಂಥ ಒಂದು ಪೇಜಸ್ ಇದು. ಈ ಸೈನ್ ಮುಗಿದ ತಕ್ಷಣ ಈ ಸೈನ್ ಅಂತ ಇದೆ ನೋಡಿ PDF. ಈ ಸೈನ್ಸ್ ಮುಗಿದ ತಕ್ಷಣ ಬರೋದು ನೋಡಿ. ಇಲ್ಲಿ ಪ್ರೊಸೀಜರ್ ಟು ಈ ಸೈನ್ ಇದು ಆ್ಯಕ್ಚುಲಿ ಇರೋದು ಇಲ್ಲಿ ಈ ಥರ ಇರುತ್ತೆ. ಇದು ಮುಗೀತು. ಈಗ ಕೊನೆಯದಾಗಿ ನಿಮ್ಮ ಒಂದು PDF-ನ ನೀವು ಡೌನ್ಲೋಡ್ ಮಾಡಿಕೊಂಡು, ಸಪೋಸ್ ನೋಡಿ ಭಾಳ ಜನಕ್ಕೆ ನೀವು ಅಪ್ಲೈ ಮಾಡಿ ಬಿಟ್ಬಿಡ್ತೀರ. ಯಾವುದಕ್ಕೂ ಒಂದು ಸಲ ನೀವು ನಾಡು ಕಚೇರಿ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅಂದರೆ ನಾವು ಅಪ್ಲೋಡ್ ಮಾಡಿರೋಂಥ ಡಾಕ್ಯುಮೆಂಟ್ಸೇ ಓಕೆ, ಅಥವಾ ಏನಾದರೂ ಎಕ್ಸ್ಟ್ರಾ ಇನ್ನೂ ಡಾಕ್ಯುಮೆಂಟ್ಸ್ನ ತಂದು ವೆರಿಫೈ ಮಾಡ್ಬೇಕಂತ ಕೇಳ್ಕೊಳ್ಳಿ. ಸಪೋಸ್ ಅವ್ರೇನಾದರೂ ಇನ್ನೂ ಡಾಕ್ಯುಮೆಂಟ್ಸ್ ಬೇಕು ಅಂದರೆ, ಅಥವಾ ಫಿಸಿಕಲಿ ನಾವು ವೆರಿಫೈ ಮಾಡ್ತೀವಿ ಅಂದರೆ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಿ. ಓಕೆ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಕೆಲವೊಬ್ರು ಏನು ಮಾಡ್ತಾರೆ, ಅಪ್ಲೈ ಮಾಡಿಬಿಡ್ತಾರೆ, ಅದು ಬರೋದಿಲ್ಲ, ನಮ್ಮದು ರಿಜೆಕ್ಟ್ ಆಯಿತು, ಅದು ಆಗಿತ್ತು ಅಂತಾರೆ. ಒಂದು ಸಲ ಯಾವುದಕ್ಕೂ ಅಪ್ಲೈ ಮಾಡಿದ ತಕ್ಷಣ ಹೋಗಿ ನಾಡ ಕಚೇರಿಯಲ್ಲಿ ಅಥವಾ ನಿಮ್ಮ ತಹಸೀಲ್ದಾರ್ ಆಫೀಸಲ್ಲಿ ಹೋಗಿ ಅದ್ರ ಬಗ್ಗೆ ಮಾಹಿತಿನ ಕೇಳ್ಕೊಳ್ಳಿ. ಅವರು ಓಕೆ, ಇಲ್ಲ 1 ವೀಕಲ್ಲಿ ನಾವು ನಿಮಗೆ ಡಾಕ್ಯುಮೆಂಟ್ನ ಕಳಿಸ್ತೀವಿ ಅಂದರೆ ಓಕೆ, ಇಲ್ಲ ಅಂದರೆ ಮತ್ತೆ ನೀವು ಏನು ಡಾಕ್ಯುಮೆಂಟ್ಸ್ ಬೇಕು ಅವನ್ನೆಲ್ಲ ಸಬ್ಮಿಟ್ ಮಾಡಬೇಕು. ಓಕೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.